ಇವ್ರು ಯಾರು ಅಂತ ಹೇಳಿದೆ ಗುರು ಭಗವಾನ್ ಕಿ ನಮಸ್ಕಾರ. ನಮ್ಮ ಪೂಜಾ ಅಣ್ಣನವರ 91ನೇ ವರ್ಷದ ಹುಟ್ಟಿದ ಹಬ್ಬ. ನಾವೆಲ್ಲ ಬಹಳ ಸಂಭ್ರಮವಾಗಿ ಬಂದು ಸೇರಿದ್ದೀವಿ. 91 ವರ್ಷದ ಅವರ ಒಂದು ಜೀವನದ ಒಂದು ಚಿತ್ರಣ ನಮ್ಮ ಒಂದು ಕಣ್ಮುಂದೆ ಬಂದರೆ ನಾವೆಷ್ಟು ಪುಣ್ಯವಂತರು. ಅವ್ರ ಜೊತೆಯಲ್ಲಿ ನಾವು ಇದ್ವಿ, ಮತ್ತು ಅವರ ಒಂದು ಆಶೀರ್ವಾದ ಪಡೆದ್ವಿ, ಅವ್ರ ಮಾರ್ಗದರ್ಶನದಲ್ಲಿ ಇಂದೂ ಇದ್ದೀವಿ. ಅವರು ನಮಗೆ ಭೌತಿಕವಾಗಿ ನಮ್ಮ ಕಣ್ಮರೆ ಆಗಿದ್ರು ಅವ್ರು ನಮ್ಮ ಒಳಗೆ ಇದ್ದಾರೆ, ನಮ್ಮ ಸುತ್ತಮುತ್ತ ಇದ್ದಾರೆ. ನಮ್ಮ ಎಲ್ಲ ಒಂದು ಕಾರ್ಯದಲ್ಲೂ ಅವರ ಒಂದು ಕೈ ಮತ್ತು ಅವರ ಒಂದು ಮನಸ್ಸು ಇದೆ, ಆಶೀರ್ವಾದ ಇದೆ ಅನ್ನೋದು ನಮಗೆಲ್ಲ ಅನುಭವಪೂರ್ವಕವಾಗಿ ಗೊತ್ತಿರುತ್ತೆ. ನಾವು ಈ ಒಂದು ಹುಟ್ಟಿದಬ್ಬವನ್ನು ಆಚರಿಸುವ ಉದ್ದೇಶ ಏನು ಅಂದರೆ, ನಾವು ಅಣ್ಣನವರ ಒಂದು ಜೀವನ, ಅವರ ಒಂದು ಸಾಧನೆ, ಅವರ ಒಂದು ಕೊಡುಗೆ ಅದನ್ನು ಸ್ಮರಿಸಿ ನಾವು ಯಾವ ರೀತಿ ಅದರೊಳಗೆ ನಮ್ಮ ಒಂದು ಅಲ್ಪ ಸೇವೆಯನ್ನು ಯಾವ ರೀತಿ ಮಾಡ್ಬೋದು, ಯಾವ ರೀತಿ ನಾವು ಅದರಿಂದ ಉದ್ಧಾರ ಆಗ್ಬೋದು ಅನ್ನೋದನ್ನು ಒಂದು ಸ್ವಲ್ಪ ಚಿಂತನೆ ಮಾಡೋಕ್ಕೋಸ್ಕರ ಈ ಹುಟ್ಟಿದಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ಅಣ್ಣಂದು ಒಂದು ರೀತಿಯಾದಂಥ ಆದರ್ಶ ಜೀವನ ಅನ್ನೋದಕ್ಕೆ ಎರಡನೇ ಮಾತೇ ಇಲ್ಲ. ಅವರು ಯಾವ ಒಂದು ಕ್ಷೇತ್ರದಿಂದ ಹಿಡಿದು ಸಂಸಾರದಿಂದ ಹಿಡಿದು ವಿಶ್ವದವರೆಗೂ ಹಾಗೆ ಬೆಳೆದು ಬಂದು ಅಂದರೆ ಒಂದು ಅದು ಆದರ್ಶ ಸಂಸಾರಿಯಾಗಿ ಮಕ್ಕಳನ್ನ ಎಲ್ಲ ರೀತಿಯಲ್ಲೂ ಮುಂದೆ ತಂದು ಅವರಿಗೆಲ್ಲ ಒಂದು ಜೀವನವನ್ನು ಕಲ್ಪಿಸ್ಕೊಟ್ಟು ಎಷ್ಟೇ ಅಧ್ಯಾತ್ಮ ಬಗ್ಗೆ ಇದು ಮಾಡಿದ್ರು ಅದಕ್ಕೆಲ್ಲ ಒಂದು ನಮ್ಮ ಕರ್ತವ್ಯವನ್ನೆಲ್ಲ ಇದನ್ನು ಮಾಡಿ ಅವರೇ ಹೇಳ್ತಿದ್ದಾರೆ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತಾ ಇದ್ರಲ್ಲ, ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂತ. ಆ ಥರ ಅವರು ಹೇಗೆ ನಡಿಬೋದು ಅನ್ನೋದನ್ನು ನಮ್ಮ ಜೀವನದಲ್ಲೇ ತೋರಿಸ್ಕೊಟ್ಟರು. ಅದಾದಮೇಲೆ ಅವರು ಯಾವ ರೀತಿ ಒಂದು ವಿಶ್ವಮಾನವರಾಗಿ ಬೆಳೆದು ಅಂದರೆ, ಮೊದಲು ಒಂದು ವಾಮನ ಮೂರ್ತಿಯಾಗಿ ಬಂದು ಒಂದು ಬರೀ ಚಕ್ರವರ್ತಿಯನ್ನು ಬೆಳೆದಂತೆ ಈ ಪ್ರಪಂಚದಲ್ಲಿರುವಂಥ ಅಜ್ಞಾನನ ಮತ್ತು ಕೆಟ್ಟತನನ ಉಳಿಬೇಕು ಅನ್ನೋ ಒಂದು ರೀತಿ ಒಳಗೆ ಈ ವಿಶ್ವಕ್ಕೆ ತಮ್ಮ ಪಾದಾರ್ಪಣೆ ಮಾಡೋದು. ಕರ್ನಾಟಕದಲ್ಲಿ ಫಸ್ಟ್ ಶುರು ಮಾಡಿ ಎಲ್ಲ ಹರಿಕತೆ ಎಲ್ಲ ಮಾಡಿ ಕನ್ನಡದ ಸಾಹಿತ್ಯವನ್ನೇ ಬೆಳೆಸಿ ಇಡೀ ಕನ್ನಡದ ಒಂದು ಭಾಷೆಯನ್ನೇ ಒಂದು ರೀತಿ ಜೀವನಗೊಳಿಸಿದ್ರು. ಅದರಲ್ಲಿ ಹರಿದಾಸರ ಒಂದು ಪರಂಪರೆ ಅದು ಒಂದು ರೀತಿ ಬೇರೆ ರೀತಿಯಾಗಿತ್ತು. ಅದಕ್ಕೆ ಒಂದು ಹೊಸ ಆಯಾಮ ಕಲ್ಪಿಸಿಕೊಟ್ಬಿಟ್ಟು ಹರಿದಾಸರನ್ನೇ ಎಲ್ಲರನ್ನೂ ಸೇರಿಸಿ ಈ ವಿಶ್ವದಲ್ಲಿರುವ ಇಡೀ ದೇಶದಲ್ಲಿರುವಂಥ ಹರಿದಾಸನ ಹಾಗೆ ಇಡೀ ವಿಶ್ವದಲ್ಲಿರುವಂಥ ಹರಿದಾಸನ್ನೆಲ್ಲ ಸೇರಿಸಿ ನಮ್ಮ ಒಂದು ಹೊಸ ಒಂದು ಆಯಾಮವನ್ನು ಕಲ್ಪಿಸ್ಕೊಟ್ಟು ಅದಕ್ಕೆ ಒಂದು ದೊಡ್ಡ ಒಂದು ಉಡುಗೆಯೇ ಕೊಟ್ಟಿದ್ದಾರೆ. ಅಲ್ಲಿಂದ ನೆಕ್ಸ್ಟು ಅವರು ದೇಶಾದ್ಯಂತ ಸಂಚರಿಸಿ ಎಲ್ಲ ಕಡೆ ವಿಠಲನ ಪ್ರತಿಷ್ಠೆ ಮಾಡಿ ಎಲ್ಲರನ್ನೂ ಭಗವಂತನ ಒಂದು ಕಡೆಗೆ ಎಳೆದು ದೇಶದ ಒಂದು ಕೀರ್ತಿಯನ್ನು ಹೆಚ್ಚಿಸಿ ರಾಧಾಕೃಷ್ಣನ ರಾಷ್ಟ್ರಪತಿಯರನ್ನು ನೋಡಿ ಅವರ ಒಂದು ಇಡೀ ಅವರ ಒಂದು ಗಮನ ಸೆಳೆದು ಅಂದರೆ ಇಡೀ ರಾಷ್ಟ್ರದ ಗಮನ ಸೆಳೆದು ಈ ಒಂದು ರಾಷ್ಟ್ರಕ್ಕೆ ತಾವು ಒಂದು ಕೊಡುಗೆಯಾಗಿ ನಿಂತು ರಾಷ್ಟ್ರದ ಸೇವೆ ಮಾಡೋದು. ಇದಿಷ್ಟು ಸಾಲು ಅಂತ ವಿಶ್ವಮಾನವರಾಗಿ ಬೆಳೆದರು. ವಿಶ್ವಶಾಂತಾತ್ಮ, ವಿಶ್ವವಿದ್ಯಾವಿಠಲ ಈ ತರಹ ಒಂದು ವಿಶ್ವದವರೆಗೆ ಬೆಳೆದು ಅದನ್ನು ವಿಶ್ವಕ್ಕೆ ತಮ್ಮ ಒಂದು ಕೊಡುಗೆಯನ್ನು ಕೊಟ್ಟು ವಿಶ್ವದಲ್ಲಿರುವಂಥ ಜನರನ್ನೆಲ್ಲ ಇಲ್ಲಿ ಭಾರತದ ಕಡೆ ಎಳೆದು ಇಲ್ಲಿಯ ಒಂದು ಹಿರಿಮೆಯನ್ನು, ಹಿಂದೂ ಸಂಸ್ಕೃತಿ ಹಿರಿಮೆ, ವೇದ ಉಪನಿಷತ್ತುಗಳ ಹಿರಿಮೆಯನ್ನೆಲ್ಲ ಎಲ್ಲರಿಗೂ ಅರಿವು ಮಾಡಿಬಿಟ್ಟು ಅದನ್ನು ಒಂದು ರೀತಿಯಾದಂತಹ ಒಂದು ಆಂದೋಲನ, ಭಕ್ತಿ ಆಂದೋಲನ ಸುಮಾರು 13ನೇ ಶತಮಾನದಿಂದ 15ನೇ ಶತಮಾನದವರೆಗೂ ಆಗಿತ್ತು. ಈಗ ಇನ್ನೊಂದು ಸರ್ತಿ ಪುನರಾವರ್ತನೆ ನಾವು ಅವರಿಗೆ ಮಾಡಿದ್ರು ಅಂತ ಒಂದು ಕೊಡುಗೆ ಯಾವ ಮಾನವರು ಕೊಡಬೇಕು ಅಂತಂದರೆ ಭಾಳ ಕಷ್ಟ ಇದೆ. ಕೇವಲ 63 ವರ್ಷದಲ್ಲಿ ಎಷ್ಟು ಸಾಧನೆ ಲೆಕ್ಕ ಹಾಕ್ತಾ ಹೋದರೆ ನಮಗೆ ಕೊನೆ ಇಲ್ಲ. ಆದಿಶೇಷನ ಒಂದು ಇದರೊಳಗೆ ಅಷ್ಟು ಹೆಡೆಯನ್ನು ವರ್ಣಿಸಲು ಸಾಧ್ಯ ಆಗೋಣ ಅಂತ ಹೇಳಲ್ಲ. ಹಾಗೆ ನಮ್ಮ ಗುರುಗಳ ಮಹಿಮೆ ಆಗಿದೆ. ಅಷ್ಟು ಒಂದು ಇದರಲ್ಲಿ ಯಾವ ಒಂದು ಕ್ಷೇತ್ರನೂ ಅವ್ರು ಬಿಡಲಿಲ್ಲ. ಸಾಹಿತ್ಯ ತಗೊಳ್ಳಿ, ಆಧ್ಯಾತ್ಮ ಕ್ಷೇತ್ರದಲ್ಲೂ ಅಷ್ಟೇ ಯಾವ ಒಂದು ಭೇದ ಇಲ್ಲ. ದ್ವೈತಾದ್ವೈತ ವಿಶಿಷ್ಟಾದ್ವೈತ ಭೇದ ಇಲ್ಲ. ಒಂದು ಇಸ್ಲಾಂ ಮತ, ಕ್ರಿಶ್ಚಿಯನ್ ಮತ, ಹಿಂದೂ ಮತ ಭೇದ ಇಲ್ಲ. ಆ ರೀತಿ ಒಂಥರ ನಿರ್ಭೇದ ಯಾವ ರೀತಿಯಲ್ಲಿರ ಒಂದು ಅಖಂಡ ವಿಶ್ವದಲ್ಲಿ ವಿಶ್ವಾತ್ಮನನ್ನು ನೋಡಿ ಎಲ್ಲರೂ ತಿಳಿದು ಆ ವಿಶ್ವಾತ್ಮನನ್ನು ನಿಲ್ಲಿಸಿ ಅವರು ನಮ್ಮ ಧನ್ಯರಾಗೋ ನಮಗೆಲ್ಲ ಒಂದು ಅವಕಾಶ ಈ ಥರ ಒಂದು ಸಿಕ್ತು. ಅದಲ್ಲದೆ ಈಗ ನಮಗೆ ಇನ್ನೂ ಒಂದು ಪುಣ್ಯ ಅಂದರೆ ಅವರ ಪತ್ನಿ ಪೂಜ್ಯ ರಮಾಮಾತೆಯವರು ನಮಗೆಲ್ಲರ ಮಾತೆಗಳಾಗಿ ಒಂದು ನಮಗೆ ತವ್ರ ಮನೆ ಥರ ಕಲ್ಪಿಸ್ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಹಾಗೆ ಅವರ ಮಕ್ಕಳುಗಳು ನಮ್ಮಲ್ಲಿ ಅಖಂಡ ಪ್ರೇಮವನ್ನು ತೋರಿಸಿ ಒಂದು ರೀತಿಯಾದಂತಹ ನಮಗೆ ಈ ಮನೆಯವರೇ ನಾವು ಅನ್ನೋ ಹಾಗೆ ಭಾವಿಸಿ ನಮ್ಮನ್ನೆಲ್ಲ ಇದು ಮಾಡಿಬಿಟ್ಟು ಭಾಳ ಸಂತೋಷಪಡಿಸ್ತಾ ಇದ್ದಾರೆ. ಹೀಗೆ ವಿಶ್ವಶಾಂತಿ ಆಶ್ರಮ ಅಖಂಡವಾಗಿ ಬೆಳೀಲಿ. ಈಗ ಅಣ್ಣ ಇಲ್ಲೇ ಬರಲಿ ಅಂತ ಹೇಳ್ತೀವಿ ನಾವು. ಅಣ್ಣ ಇಲ್ಲೇ ಈಗ ಬರಲಿ, ಈಗ ನಮ್ಮನ್ನೆಲ್ಲ ಕೂಡ ನಾವು ಹೀಗೆ ಬರೋಣ.
ನಾವು ಹೀಗೆ ಆನಂದವಾಗಿ ಅಣ್ಣನ ಭಜನೆ ಹಾಡಿಕೊಂಡು ಅಣ್ಣನ ಸ್ಮರಿಸ್ಕೊಂಡು ಆನಂದದಲ್ಲಿ ಇರೋಣ. ಅದಕ್ಕೆ ದೇವರ ಆಶೀರ್ವಾದ ಸಿಗಲಿ ಅಂತ ನನಗೆ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀನಿ.